ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಅಂದರೆ ನಮಗೆ ಬೆಳಿಗ್ಗೆ ಆದದ್ದೇ ಇವತ್ತು ಲೇಟ್. ಈಗ ಗಂಟೆ 8:30 ಆಗಿದೆ. ನಾವು ಇವಾಗಷ್ಟೇ ಎದ್ದದ್ದು, ಅಂದರೆ ಹಾಲಿಡೇ ಅಲ್ವಾ. ಆಯುಷ್ ಕೂಡ ಮನೆಯಲ್ಲಿದ್ದಾನೆ, ಅವರು ಬೇಗನೆ ಹೋಗಿದ್ದಾರೆ. ಸೊ ನಾವು ನಮ್ಮ ಬ್ರೇಕ್ಫಾಸ್ಟ್ ಆರಾಮವಾಗಿ ಮಾಡ್ಕೊಳ್ತಿದ್ದೇವೆ. ಇವತ್ತು ನಾನು ಬಾಳೆ ಎಲೆಯ ಒಂದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ. ಅದಕ್ಕಾಗಿ ನಾನು ನಿನ್ನೆನೇ ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಇದು ದೋಸೆ ಅಕ್ಕಿ ಅಲ್ಲ, ಅಂದರೆ ಬೆಳ್ತಿಗೆ ಅಕ್ಕಿ ಅಲ್ಲ, ಇನ್ನೊಂದು ಬಿಳಿ ಅಕ್ಕಿ ಬರ್ತದಲ್ವ, ಅದು ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕಾಗ್ತದೆ. ಸೊ ಗ್ರೈಂಡರಲ್ಲಿ ಆಗೋದಿಲ್ಲ, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಇದು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ. ಹಾಗೆ ಆವಾಗ ಮಾಡೋದಾದರೆ ಪುನಃ ಹಿಟ್ಟನ್ನು ಗಟ್ಟಿ ಮಾಡಲಿಕ್ಕೆ ಪುನಃ ಬಿಸಿ ಮಾಡಬೇಕಾದೀತು. ಅದಕ್ಕೋಸ್ಕರ ನಾನು ನಿನ್ನೆನೇ ಗ್ರೈಂಡ್ ಮಾಡಿಟ್ಟಿದ್ದೇನೆ. ಸ್ವಲ್ಪ ತೆಳುವಾದರೂ ಅದು ಅಲ್ಲೇ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಇದು ಬಾಕಿ ಟೈಮಲ್ಲೂ ಮಾಡಿಟ್ಟರು ಈಸಿ ಆಗ್ತದೆ, ಅಂದರೆ ಸ್ಕೂಲ್ ಇರುವಾಗೆಲ್ಲ ಈಸಿಯಾಗಿ ಮಾಡ್ಕೋಬೋದು. ಇಲ್ಲದಿದ್ದರೆ ಲೇಟ್ ಆಗ್ತದೆ. ನಾನು ರಜೆ ಅಂತ ಗೊತ್ತಿತ್ತು, ಆದರೂ ಮಾಡಿಟ್ಟಿದ್ದೇನೆ ಹಿಟ್ಟು. ನಾನು ಯಾವಾಗಲೂ ಹಾಗೆ ಮುಂಚಿನ ದಿನವೇ ಪ್ರಿಪ್ರೇಷನ್ ಸ್ವಲ್ಪ ಮಾಡಿಯೇ ಇಡ್ತೇನೆ. ಬೆಳಿಗ್ಗೆ ಹೊತ್ತು ಈಸಿ ಆಗ್ತದೆ, ಬಿಸಿ ರೂಟೀನ್ ಈಸಿ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಬಾಳೆ ಎಲೆಯನ್ನು ನಾನು ಸ್ವಲ್ಪ ಬಾಡಿಸಿಟ್ಟಿದ್ದೇನೆ, ಅಂದರೆ ಬಾಡಿಸಿದರೆ ಪರಿಮಳ ಕೂಡ ಒಳ್ಳೆಯದಿರ್ತದೆ. ಅದಕ್ಕೋಸ್ಕರ ಇನ್ನು ಇದನ್ನು ಎಷ್ಟು ತೆಳು ನಾವು ಅಂಟಿಸ್ತೇವೋ ಅಷ್ಟೊಂದು ಒಳ್ಳೆಯದಾಗ್ತದೆ. ದೋಸೆ ಟೈಪಲ್ಲಿ ತೆಳುವಾಗಿ ಸೂಪರಾಗಿರ್ತದೆ. ಆದರೆ ನನ್ನ ಜೊತೆಗೆ ಆಯುಷ್ ಕೂಡ ಎದ್ದಿದ್ದಾನೆ. ನನಗೆ ತುಂಬ ತೆಳುವಾಗಿ ಅಂಟಿಸುವಷ್ಟು ಈಗ ಪೇಷನ್ಸ್ ಇಲ್ಲ. ಅವನು ಹಸಿವು ಅಂತ ಹೇಳ್ತಿದ್ದಾನೆ. ಆದಷ್ಟು ತೆಳು ಮಾಡಲಿಕ್ಕೆ ಪ್ರಯತ್ನ, ಆದರೆ ನೋಡಬೇಕು. ಇಲ್ಲಿ ಹಿಟ್ಟು ಸ್ವಲ್ಪ ನೀರೇ ಆಗಿತ್ತು, ಫ್ರಿಜ್ಜಲ್ಲಿ ಇಟ್ಟದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಆದರೂ ನೀರಾದರೂ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಅಲ್ಲಿ ನಾನು ಆವಾಗಲೇ ನೀರು ಇಟ್ಟಿದ್ದೇನೆ ಗ್ಯಾಸಲ್ಲಿ. ಅದು ಕುದಿ ಬರುವಾಗ ಇಟ್ಟರೆ ಅಲ್ಲೇ ಗಟ್ಟಿ ಆಗ್ತದೆ. ಈ ರೆಸಿಪಿ ನಿಮಗೆ ಗೊತ್ತಿಲ್ಲ ಅಂತ ನಾನು ತೋರಿಸೋದಲ್ಲ, ನಿಮಗೆ ಗೊತ್ತಿರ್ಬೋದು, ನೀವು ಮಾಡ್ತಿರ್ಬೋದು. ಬಟ್ ತುಂಬ ಸಮಯದಿಂದ ಮಾಡದೇ ಇರ್ಬೋದು, ಸ್ವಲ್ಪ ಮೈಂಡಿಂದ ಸ್ಲಿಪ್ ಆಗಿರ್ಬೋದು ಈ ರೆಸಿಪಿ. ಈಗ ನೀವು ನನ್ನ ವಿಡಿಯೋ ನೋಡಿ, ನಾನು ಈ ಬ್ರೇಕ್ಫಾಸ್ಟ್ ಮಾಡಿದೆ ತುಂಬ ದಿನ ಆಯಿತು, ನಾಳೆ ಮಾಡುವ ಅಂದ್ಕೊಳ್ತಿರ್ಬೋದಲ್ವಾ. ನನಗೆ ಇಷ್ಟು ಬಾಳೆ ಎಲೆ ತರಲಿಕ್ಕೇ ತುಂಬ ಹರಸಾಹಸ ಆಯಿತು. ಏನೋ ನಮ್ಮ ಹಿಂಬದಿಯಲ್ಲಿ ಎಲ್ಲ ಬಾಳೆ ಗಿಡಗಳು ಸಾಯ್ತವಿದೆ, ಬಾಳೆ ಎಲೆ ಇಲ್ಲ, ಒಂದು 2 ಇತ್ತು. ಅದು ಕಟ್ ಮಾಡುವಾಗ ಆಚೆ ಕಾಂಪೌಂಡಿಗೆ ಬಿತ್ತು. ಪುನಃ ಒಂದು ರೌಂಡಪ್ ಆಗಿ ಆಚೆ ಕಾಂಪೌಂಡಿಗೆ ಹೋಗಿ ಎತ್ಕೊಂಡು ಬಂದೆ. ಇದು 2 ಫೋಲ್ಡ್ ಮಾಡುವಂಥದ್ದಲ್ಲ, ಚಾಪೆ ಹೇಗೆ ಮಡಚ್ತೇವೆ ಆ ಟೈಪ್ ಮಡಚಲಿಕ್ಕೆ. ಅದು ಬೆಂದ ಮೇಲೆ ಒಂದು ಸೈಡ್ ಹಿಡಿದು ಎಳೆದಾಗ ಫುಲ್ ದೋಸೆ ಥರ ಬೀಳ್ತದೆ. ಹಾಗೆಯೇ ತಂಪು ಕೂಡ. ಇಲ್ಲಿ ನೀರು ಬಿಸಿಯಾಗಿದೆ. ಸೊ ಮಾಡಿದ್ದೆಲ್ಲವನ್ನು ಈಗ ಒಂದೊಂದಾಗಿ ಇಡ್ತಿದ್ದೆ. ನೀವು ನೋಡ್ತಿರ್ಬೋದು, ನೀರು ಕುದೀತಾ ಇದೆ. ಹೀಗೆ ಕುದೀತಿರುವಾಗ ತೆಳುವಾದರೂ ಪರವಾಗಿಲ್ಲ, ಅಲ್ಲೇ ಗಟ್ಟಿ ಆಗ್ತದೆ. ಇದನ್ನು ಒಂದು 20 ನಿಮಿಷ ನೋಡಿ ಬಿಟ್ಟರೆ ಆಯಿತು. ಬೇಯಲಿಕ್ಕೆ ಬರ್ತದೆ, ಗೊತ್ತಾಗ್ತದೆ ಬೆಂದಿದೆ ಅಂತ. ಇದು ಬೇಯುವಷ್ಟು ಹೊತ್ತರಲ್ಲಿ ನಾನು ಚಟ್ನಿ ಕೂಡ ರೆಡಿ ಮಾಡಿಟ್ಟಿದ್ದೇನೆ. 20 ನಿಮಿಷಗಳ ನಂತರ ನೋಡುವಾಗ ಈ ರೀತಿ ಎಲೆ ಕಲರ್ ಕೂಡ ಚೇಂಜ್ ಆಗಿರ್ತದೆ, ಹಾಗೆಯೇ ಗಮ್ಮಂತ ಪರಿಮಳ ಕೂಡ ಬರ್ತಿರ್ತದೆ. ಆಗ ಇದು ಬೆಂದಿದೆ, ತಿನ್ನಲಿಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಸೊ ನೀವು ನೋಡ್ತಿರ್ಬೋದು. ಇದನ್ನು ಹೀಗೇ ಮಸಾಲ ಗ್ರೇವಿ ಮಾಡಿ ಅದಕ್ಕೂ ಕೂಡ ಹಾಕ್ಬೋದು, ಒಳ್ಳೆಯದಿರ್ತದೆ. ನೀವು ನೋಡ್ತಿರ್ಬೋದು ಎಷ್ಟು ಒಳ್ಳೆಯದಾಗಿ ಬಂದಿದೆ, ಅಂದರೆ ಎಲೆಗೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ನೀಟಾಗಿ ಎದ್ದೇಳ್ತಿದೆ ಎಲೆಯಿಂದ. ಸೊ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇನ್ನು ಫಿಶ್ ಕರಿ, ಚಿಕನ್ ಗ್ರೇವಿ ಇದ್ದರೆ ಇನ್ನೂ ಒಳ್ಳೆಯದಾಗ್ತದೆ ಇದಕ್ಕೆ ಕಾಂಬಿನೇಷನ್. ಈ ವಾರದಲ್ಲಿ ನಾವು ಸಂಡೇ ಮನೆಯಲ್ಲಿರಲಿಲ್ಲ, ಹಾಗಾಗಿ ಯಾರು ತಲೆಗೆ ಆಯಿಲ್ ಮಸಾಜ್ ಮಾಡಿರಲಿಲ್ಲ. ಹಾಗಾಗಿ ನಾನು ತಲೆಗೆ ಎಣ್ಣೆ ಹಾಕ್ತಿದ್ದೇನೆ. ಹಾಗೆಯೇ ಇವತ್ತು ಆಯುಷಿಗೂ ಹಾಕಬೇಕು. ಅವನು 2 ವಾರ ತನಕ ಆಯಿತು ಆಯಿಲ್ ಮಸಾಜ್ ಮಾಡದೆ. ಇನ್ನೊಂದೇನೆಂದರೆ ಬೆಳಿಗ್ಗೆನೇ ಯಾಕೆ ಎಣ್ಣೆ ಹಾಕ್ತಿದ್ದೇನೆ, ತಲೆ ಬಚ್ತಿದ್ದೇನೆ ಅಂದರೆ, ನಿನ್ನೆ ಪೊಳಲಿಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಹೂ ಕೊಟ್ಟಿದ್ದರು.
ಸೊ ಅದನ್ನು ಹಾಗೆಯೇ ಒಣಗಿಸುವುದು ಯಾಕೆ ಅಂತ ಬೆಳಿಗ್ಗೆನೇ ಜಡೆ ಹಾಕ್ತಿದ್ದೇನೆ. ಇನ್ನೊಂದು ಮಾತು, ಯಾವಾಗಲೂ ತಲೆಗೆ ಎಣ್ಣೆ ಹಚ್ಚುವಾಗ ತುಂಬ ರಫಾಗಿ ಎಳೆದು ಹಚ್ಚಬೇಡಿ. ಮೊದಲು ಸ್ಕಾರ್ಫಿಗೆಲ್ಲ ಫುಲ್ಲು ತಾಗುವ ಹಾಗೆ ಆಯಿಲ್ ಹಚ್ಚಬೇಕು. ನಂತರ ಕೂದಲಿಗೆ ಸಾಫ್ಟಾಗಿ ಆಯಿಲ್ ಹಚ್ಚಬೇಕು. ಎಳೆದು ಹಚ್ಚಬಾರ್ದು ಕೂದಲಿಗೆ. ಆಯುಷ್ನಿಗೂ ಹಾಗೆ ನಾನು ಸಾಫ್ಟಾಗಿ ಮಸಾಜ್ ಮಾಡೋದು. ಸಂಡೇ ಮನೆಯಲ್ಲಿದ್ದರೆ ಎಲ್ಲರೂ ಬೆಳಿಗ್ಗೆನೇ ಫುಲ್ಲು ಆಯಿಲ್ ಮಸಾಜ್ ಮಾಡಿ ಮಧ್ಯಾಹ್ನ ತನಕ ಹಾಗೇ ಸ್ವಲ್ಪ ಎಳೆದುಕೊಳ್ಳಿಕ್ಕೆ ಬಿಡ್ತೇವೆ. ಸಂಡೇಯಿಂದ ಕಂಟಿನ್ಯೂಸ್ ನಾವು ಮನೆಯಲ್ಲಿರಲಿಲ್ಲ, ಹಾಗಾಗಿ ಆಯಿಲ್ ಮಸಾಜ್ ಮಾಡಲಿಲ್ಲ. ಮಿಡ್ಲಲ್ಲಿ ಸ್ವಲ್ಪ ಒಂದು ಬೆರಳಲ್ಲಿ ಹಚ್ಕೊಂಡು ಹೋಗ್ತಿದ್ದೆವು ಅಷ್ಟೇ. ಸಂಡೇ ಆದರೆ ಫುಲ್ ತಲೆ ನೆನೆಯುವಷ್ಟು ಆಯಿಲ್ ಹಾಕ್ತೇವೆ. ಇನ್ನು ಮಿಡ್ ಮೀಲಿಗೆ ಆಯುಷ್ನಿಗೆ ಫ್ರೂಟ್ಸ್ ಕಟ್ ಮಾಡಿ ಕೊಡ್ತಾ ಇದ್ದೇನೆ. ಇಲ್ಲಾಂದರೆ ಕಟ್ ಮಾಡಿ ಕೊಡೋದಿದ್ರೆ ತಿನ್ನೋದೇ ಇಲ್ಲ, ಅದು ಅಲ್ಲೇ ಉಳಿದು ಕೊಳ್ತೋಗ್ತದೆ. ಅವನಾಗಿ ಎತ್ಕೊಂಡು ತಿನ್ನೋದೇ ಇಲ್ಲ. ದಾಳಿಂಬೆ ಕಟ್ ಮಾಡಿ ತೆಗೆದು ಕೊಟ್ಟರೆ ಮಾತ್ರ ತಿಂತಾನೆ. ಹಾಗೆಯೇ ಆರೆಂಜ್ ಕೂಡ. ಅದಕ್ಕೋಸ್ಕರ ಇವತ್ತು ಹೇಗೂ ರಜೆಯಲ್ಲಿ ಮನೆಯಲ್ಲಿದ್ದಾನಂತ ನಾನೇ ಕಟ್ ಮಾಡಿ ಕೊಡ್ತಾ ಇದ್ದೇನೆ. ಹೀಗೆ ಮನೆಯಲ್ಲಿದ್ದರೆ ಮಾತ್ರ ಫ್ರೂಟ್ಸ್ ತಿಂದದ್ದು ಬಂತು. ಸ್ಕೂಲ್ ಟೈಮಲ್ಲಿ ಫ್ರೂಟ್ಸು ಆಗೋದಿಲ್ಲ. ಮೊದಲೆಲ್ಲ ಅವರಿಗೆ ಲಂಚಿಗಿಂತ ಮೊದಲೊಂದು ಬ್ರೇಕ್ ಇತ್ತು, ಆವಾಗ ಫ್ರೂಟ್ಸು ಏನಾದರೂ ಕೊಡ್ಬೋದಿತ್ತು. ಇವಾಗ ಆ ಬ್ರೇಕಲ್ಲಿ ಏನೂ ತಿನ್ನುವ ಹಾಗಿಲ್ಲ, ಏನು ಕೊಂಡೋಗುವ ಹಾಗೆ ಇಲ್ಲ. ಹಾಗಾಗಿ ಫ್ರೂಟ್ಸ್ ಕೂಡ ತಿನ್ನೋದಿಲ್ಲ. ಸಂಡೇ ಅಥವಾ ಸಾಟರ್ಡೆ ಹಾಫ್ ಡೇ ಅಥವಾ ಹೀಗೆ ರಜೆ ಇದ್ದ ಅವತ್ತು ಮಾತ್ರ ಫ್ರೂಟ್ಸು. ಸಂಜೆ ಬಂದು ತುಂಬ ಹಸಿವಾಗಿರ್ತದೆ, ಫ್ರೂಟ್ಸ್ ತಿನ್ನಲಿಕ್ಕೆ ಅವನಿಗೆ ಇಷ್ಟನೇ ಆಗೋದಿಲ್ಲ. ಆಯುಷ್ನ ಪಪ್ಪನಿಗೆ ಅಂತ ಸ್ವಲ್ಪ ಉಳಿದಿದೆ ಬೆಳಗಿನ ಬ್ರೇಕ್ಫಾಸ್ಟ್. ಚಿಕನ್ ಜೊತೆಗೆ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಅದು. ಇವಾಗ ನಾನು ಲಂಚ್ ಪ್ರಿಪ್ರೇಷನ್ಗೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಚಿಕನ್ ಉಂಟು, ಸೊ ಅದರಲ್ಲೇ ಒಂದು ರೆಸಿಪಿ ಮಾಡ್ತಿದ್ದೇನೆ. ಮೊದಲಿಗೆ ಈ ಚಿಕನನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿಡ್ತೇನೆ. ಜಾಸ್ತಿ ಏನಿಲ್ಲ, ಅರಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಇಡ್ತೇನೆ ಅಷ್ಟೇ. ಇವತ್ತು ಚಿಕನಲ್ಲಿ ಏನು ಮಾಡ್ತಿದ್ದೇನೆಂದರೆ ಪೆಪ್ಪರ್ ಮಾಡ್ತಿದ್ದೇನೆ. ಅಂದರೆ ಪೆಪ್ಪರ್ ಡ್ರೈ ಅಲ್ಲ, ಪೆಪ್ಪರ್ ಗ್ರೇವಿ ಥರ. ನೋಡ್ತಾ ಇರಿ ನಾನು ಯಾವ ರೀತಿ ಪೆಪ್ಪರ್ ಗ್ರೇವಿ ಮಾಡ್ತಿದ್ದೇನೆ ಅಂತ. ನಾನು ಒಂದು ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆಂದರೆ ತುಂಬ ಮಂದಿ ತುಂಬ ರಿಕ್ವೆಸ್ಟ್ ಹೇಳಿದ್ದೀರಾ, ಅದು ಮಾಡಿ ಅಕ್ಕ, ಇದು ಮಾಡಿ ಅಂತ. ಸೊ ನಾನು ರೀಸೆಂಟಾಗಿ ಯಾವುದು ಮಾಡ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ವೀಡಿಯೋಗಳಲ್ಲಿ ನಿಮ್ಮೆಲ್ಲ ರಿಕ್ವೆಸ್ಟ್ಗಳನ್ನು ಖಂಡಿತ ಮಾಡ್ತಾ ಹೋಗ್ತೇನೆ. ಸೊ ಇಷ್ಟು ಲೇಟ್ ಆದಕ್ಕೆ ಇನ್ನೊಮ್ಮೆ ಸಾರಿ. ಈಗ ಚಿಕನ್ ಪೆಪ್ಪರ್ ಮಾಡಲಿಕ್ಕೆ ಮೊದಲಿಗೆ ಸ್ವಲ್ಪ ಪೆಪ್ಪರ್ ಜಾಸ್ತಿನೇ, ಪೆಪ್ಪರ್ ರೆಸಿಪಿ ಅಲ್ವಾ, ಅದಕ್ಕೋಸ್ಕರ. ಹಾಗೆಯೇ ಸ್ವಲ್ಪ ಜೀರಿಗೆ, ಇದೆರಡನ್ನು ಒಳ್ಳೆ ರೀತಿ ಫ್ರೈ ಮಾಡಿ ಸ್ಮೆಲ್ ಬರುವಷ್ಟು, ಆನಂತರ ಪುಡಿ ಮಾಡಿದರೆ ಆಯಿತು. ಹಾಗೆಯೇ ತುಂಬ ಹೊಸ ಸಬ್ಸ್ಕ್ರೈಬರ್ ನನ್ನ ಮೊದಲಿನ ವೀಡಿಯೋದಲ್ಲೆಲ್ಲ ಹಾಯ್ ಹೇಳಿದ್ದಾರೆ. ಸೊ ಅದೆಲ್ಲವನ್ನು ನಾನು ಇವಾಗ ಬರೆದಿಟ್ಕೊಂಡಿದ್ದೇನೆ. ಮುಂದಿನ ವೀಡಿಯೋಗಳಲ್ಲಿ ಎಲ್ಲರಿಗೂ ಹಾಯ್ ಹೇಳ್ತಾ ಹೋಗ್ತೇನೆ. ಸೊ ಹಾಯ್ ಹೇಳಿದವರು ರಿಪ್ಲೈ ಬರಲಿಲ್ಲ, ಅಕ್ಕ ಹಾಯ್ ಹೇಳಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಲ್ಮೋಸ್ಟ್ ಆಗಿ ಎಲ್ಲರೂ ಅಕ್ಕ ಅಂತ ಹೇಳ್ತೀರಾ. ಸೊ ನಿಮ್ಮ ಈ ಅಕ್ಕನಿಗೆ ಕ್ಷಮೆ ಕೊಡಿ, ಕ್ಷಮೆ ಇರಲಿ. ಇನ್ನೊಂದೇನೆಂದರೆ ನಾನಿಲ್ಲಿ ಜೀರಿಗೆ ಹಾಕಿದ್ದೇನೆ, ಯಾಕೆಂದರೆ ಖಾಲಿ ಪೆಪ್ಪರ್ ಹಾಕಿದರೂ ನಡೀತದೆ. ಜೀರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಹಾಗೂ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೇನೆ. ಬೇಕಿದ್ದರೆ ಕೊತ್ತಂಬರಿ ಕೂಡ ಹಾಕ್ಬೋದು, ಹಾಗೆಯೇ ಓನ್ಲಿ ಪೆಪ್ಪರ್ ಕೂಡ ಹಾಕ್ಬೋದು. ಅದನ್ನು ಈಗ ನಾನು ಪುಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ಇಲ್ಲಿ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೇನೆ. ಹಾಗೆಯೇ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತೇನೆ.
ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗುವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತೇನೆ. ಇನ್ನು ಈರುಳ್ಳಿ ಕೂಡ ಒಳ್ಳೆ ಫ್ರೈ ಆದಮೇಲೆ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೆ, ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡ್ತೇನೆ. ಟೊಮೆಟೊ ಒಳ್ಳೆ ರೀತಿ ಬೇಯಬೇಕು, ಮೆದುವಾಗಬೇಕು, ಅಷ್ಟೊತ್ತು ಇದನ್ನು ಹೀಗೆ ಆಯಿಲಲ್ಲಿ ಬೇಯಿಸಬೇಕು. ಈಗ ಆ ಟೊಮೆಟೊ ಬೆಂದ ಮೇಲೆ ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಆ್ಯಡ್ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು ಒಳ್ಳೆ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಪೌಡ್ರ್ ಮಾಡಿಟ್ಟ ಪೆಪ್ಪರ್ ಮತ್ತು ಜೀರಾ ಪೌಡರನ್ನು ಆ್ಯಡ್ ಮಾಡಿದರೆ ಆಯಿತು. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಪೆಪ್ಪರ್ ಮತ್ತು ಜೀರಾ ಕ್ವಾಂಟಿಟಿ ಚಿಕನ್ ಮೇಲೆ ಡಿಪೆಂಡ್. ಎಷ್ಟು ಚಿಕನ್ ತಗೊಳ್ತೇವೋ ಅಷ್ಟರ ಮೇಲೆ ನೋಡಿ ಹಾಕ್ಕೊಂಡ್ರೆ ಆಯಿತು. ನಾನು ಪ್ರಾಪರಾಗಿ ಮೆಜರ್ಮೆಂಟ್ ಹೇಳಲಿಲ್ಲ. ಇವಾಗ ಇದು ಪೆಪ್ಪರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಗ್ರೈಂಡ್ ಮಾಡಿ ಹಾಲು ತೆಗೆದಿಟ್ಟಿದ್ದೇನೆ. ಇದು ಆಪ್ಷನಲ್, ಇದು ತುಂಬ ಟೇಸ್ಟ್ ಕೊಡ್ತದೆ ಕರಿಗೆ. ಹಾಗೆಯೇ ನಾನಿಲ್ಲಿ ಪೆಪ್ಪರ್ ಗ್ರೇವಿ ಅಂತ ಹೇಳಿದ್ದೇನೆ, ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನು ಹಾಕ್ತಿದ್ದೇನೆ. ಹಾಗೆಯೇ ಡ್ರೈ ಬೇಕಿಂತ ಇದ್ದರೆ ಹಾಕಬೇಕು ಅಂತ ಇಲ್ಲ, ಇದು ನನ್ನ ಸ್ಪೆಷಲ್. ಹೇಳಿದ್ದೇನಲ್ವ ಆಪ್ಷನಲ್ ಅಂತ, ಹಾಗೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು 20 ಮಿನಿಟ್ಸ್ ಹಾಗೆಯೇ ಲೋ ಫ್ಲೇಮಲ್ಲಿ ಲಿಡ್ ಮುಚ್ಚಿ ಬೇಯಿಸಿಕೊಂಡ್ರೆ ಆಯಿತು. ಚಿಕನ್ ಒಳ್ಳೆ ಬೆಂದಿರ್ತದೆ. ಮನೆಯೆಲ್ಲ ಫುಲ್ಲು ಪೆಪ್ಪರ್ ಪರಿಮಳ ಬರ್ತಾ ಉಂಟು. ಈಗ 15-20 ನಿಮಿಷ ನಾನು ಲೋ ಫ್ಲೇಮಲ್ಲಿ ಬಿಟ್ಟು ಈಗ ಮುಚ್ಚಳ ತೆಗೆದು ನೋಡುವಾಗ ಈ ರೀತಿ ಚಿಕನ್ ಬೆಂದಿರ್ತದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಆಯಿತು. ಟೇಸ್ಟಿ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿ. ಇದು ನಾನು ನನ್ನದೇ ರೀತಿಯಲ್ಲಿ ಮಾಡಿದ್ದು. ನಿಮಗೇನಾದರೂ ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಿಜ, ಆ್ಯಕ್ಚುಲಿ ಡಾಬಾ ಸ್ಟೈಲಲ್ಲಿ ಹೋಟ್ಲು ಸ್ಟೈಲಲ್ಲಿ ನೋಡೋದಾದರೆ ಇದಕ್ಕೆ ಸೋಯಾ ಸಾಸ್ ಎಲ್ಲ ಆ್ಯಡ್ ಮಾಡಲಿಕ್ಕುಂಟು. ಸೊ ನಾನಿಲ್ಲಿ ಅದನ್ನೆಲ್ಲ ಏನು ಆ್ಯಡ್ ಮಾಡಲಿಲ್ಲ. ನಾರ್ಮಲಾಗಿ ಈಸಿಯಾಗಿ ನಾನೊಂದು ರೆಸಿಪಿ ನನ್ನದೇ ಸ್ಟೈಲಲ್ಲಿ ಮಾಡಿದ್ದೇನೆ. ಓಕೆ, ರೆಡಿ ಆಯ್ತಲ್ವ ಕರಿ. ಇನ್ನು ಲಂಚ್ ಕೂಡ ಮುಗಿಸ್ತೇವೆ. ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಕಾಯ್ತಾ ಇರಿ ನಾಳೆಯ ಹೊಸ ವ್ಲಾಗಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.